ಸಿಕ್ಕಾಪಟ್ಟೆ ಮಳೆ ಬರ್ತಿದೆ. ಬಿಸಿ ಬಿಸಿಯಾಗಿ ಖಾರವಾಗಿ ಬಜ್ಜಿ ಮಾಡ್ಕೊಂಡು ತಿಂದರೆ ಹೇಗಿರುತ್ತೆ ಹೇಳಿ. ಬನ್ನಿ, ನಾನಿವತ್ತು ನಿಮಗೆ ಬಜ್ಜಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ 2 ಥರ ಬಜ್ಜಿ ತೋರಿಸ್ತಾ ಇದ್ದೀನಿ. ಒಂದು ಸ್ಟಫ್ ಮಾಡಿರೋವಂಥ ಬಜ್ಜಿ, ಇನ್ನೊಂದು ಮಸಾಲ ಮೆಣಸಿನ್ಕಾಯಿ ಬಜ್ಜಿ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. 1 ಕಪ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಮಿಕ್ಸಿಂಗ್ ಬೌಲಲ್ಲಿ ಕಡಲೆ ಹಿಟ್ಟು ಹಾಕೋಣ. 1 ಸ್ಪೂನ್ ಅಚ್ಚ ಖಾರದ ಪುಡಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, 1 ಚಿಟಿಕೆ ಅಡುಗೆ ಸೋಡಾ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. 1 ಸ್ಪೂನ್ ಕಾಯಿಸಿರೋ ಅಂಥ ಎಣ್ಣೆ. ಇದು ಹಾಕೋದ್ರಿಂದ ಬಜ್ಜಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನ ಚೆನ್ನಾಗಿ ಕಲಸೋಣ. 1 ಕಪ್ ಹಿಟ್ಟಿಗೆ 1 ಕಪ್ ನೀರು ಬೇಕಾಗತ್ತೆ. ನೋಡಿ, ಅದಕ್ಕೆ ಹಿಟ್ಟು ಕಲಸಿದ್ರೆ ಸಾಕು. ಇವಾಗ ಇದು ರೆಡಿಯಾಗಿದೆ. ಇದನ್ನ ಪಕ್ಕಕ್ಕಿಡೋಣ. 2 ಆಲೂಗಡ್ಡೆನ ಬೇಯಿಸಿ ಸ್ಮ್ಯಾಶ್ ಮಾಡಿಟ್ಟಿದ್ದೀನಿ. ಸಣ್ಣ ಕಚ್ಚಿರೋಂಥ ಈರುಳ್ಳಿ, ಸ್ವಲ್ಪ ಶುಂಠಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ನಿಂಬೆಹಣ್ಣಿನ ರಸ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಚ ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. 1/4 kg ಫ್ರೆಶ್ ಆಗಿರೋ ಅಂಥ ಬಜ್ಜಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅದನ್ನ ಮಧ್ಯದಲ್ಲಿ ಸೀಳ್ಬಿಟ್ಟು ಒಳಗಡೆ ಇರೋ ಬೀಜನ ಪೂರ್ತಿಯಾಗಿ ತೆಗೆದಿದ್ದೀನಿ. ಆಲೂಗಡ್ಡೆ ಮಸಾಲೆನ ಬಜ್ಜಿ ಒಳಗಡೆ ತುಂಬಿಸೋಣ. ನೀಟಾಗಿ ಫಿಲ್ ಮಾಡಬೇಕು. ಎಲ್ಲ ಮೆಣಸಿನ್ಕಾಯಿನೂ ಇದೇ ಥರ ಮಾಡ್ಕೊಂಡಿದ್ದೀನಿ ನೋಡಿ. ಕಡಲೆ ಹಿಟ್ಟನ್ನ ನಾವು ಗ್ಲಾಸಲ್ಲಿ ಹಾಕ್ಕೊಂಡು ಮೆಣಸಿನ್ಕಾಯಿ ಅದ್ದಾಗ ನೀಟಾಗಿ ಮೆಣಸಿನ್ಕಾಯಿಗೆಲ್ಲ ಹಿಟ್ಟು ಕೋಟಿಂಗ್ ಚೆನ್ನಾಗಿ ಬರುತ್ತೆ. ಬಾಣಲಿಯಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗಿದೆ. ಇವಾಗ ಬಜ್ಜಿ ಹಾಕೋಣ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಗೋಲ್ಡನ್ ಬ್ರೌನ್ ಆಗೋ ತನಕ ಮೆಣಸಿನ್ಕಾಯಿ ಬಜ್ಜಿನ ಬೇಯಿಸೋಣ. ಇವಾಗ ಇದು ರೆಡಿ ಆಗಿದೆ. ತೆಗೆದುಬಿಡೋಣ. ಕಟ್ ಮಾಡಿ ಸರ್ವಿಂಗ್ ಪ್ಲೇಟಲ್ಲಿ ಸರ್ವ್ ಮಾಡೋಣ. ಇವಾಗ ಮಸಾಲ ಬಜ್ಜಿ ಹೇಗೆ ಮಾಡೋದು ಅಂತ ನೋಡೋಣ. ಸಣ್ಣ ಕಚ್ಚಿರೋಂಥ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ, ತುರಿದಿರೋಂಥ ಕ್ಯಾರೆಟು 1 ಸ್ಪೂನು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಚ ಖಾರದ ಪುಡಿ, ಸ್ವಲ್ಪ ಜೀರಿಗೆ ಪುಡಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಸ್ವಲ್ಪ ನಿಂಬೆಹಣ್ಣಿನ ರಸ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. 1/4 kg ಬಜ್ಜಿ ಮೆಣಸಿನ್ಕಾಯಲ್ಲಿ ನಾನು ಅರ್ಧ ಆಲೂಗಡ್ಡೆ ಸ್ಟಫ್ ಮಾಡಿ ಬಜ್ಜಿ ಮಾಡಿ ತೋರಿಸಿದ್ದೀನಿ. ಇನ್ನರ್ಧನ ಹಾಗೆ ಪ್ಲೇನಾಗಿ ಕಡಲೆ ಹಿಟ್ಟಲ್ಲಿ ಹದ್ದಿ ಎಣ್ಣೆಲಿ ಕರೆದಿಟ್ಟಿದ್ದೀನಿ. ಇದರೊಳಗಡೆ ನಾವು ಈರುಳ್ಳಿ ಮಸಾಲಾನ ತುಂಬಿಸೋಣ. ಸಿಕ್ಕಾಪಟ್ಟೆ ಮಳೆ ಬರ್ತಿದೆ. ಬಿಸಿ ಬಿಸಿ ಬಜ್ಜಿ ನೋಡ್ರೆ ಬಾಯಲ್ಲಿ ನೀರು ಬರುತ್ತಲ್ಲ. ನೀವು ಟ್ರೈ ಮಾಡಿ. ಖಂಡಿತವಾಗ್ಲೂ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ, ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.